ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಏನಿದು ವಿಳೆದೆಲೆ ತಗೊಂಡು ಏನೋ ಕೈಯೆಲ್ಲ ತೋರಿಸ್ತಿದ್ದಾಳೆ ಅಂದ್ಕೊತಿದ್ದೀರಾ? ಎಸ್, ಇವತ್ತಿನ ಟಾಪಿಕ್ ಏನಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಈ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಈ ವಿಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಎಷ್ಟೇನೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗಿ ಸಿಗುತ್ತೆ, ನೀವು ನನ್ನ ವೀಡಿಯೋಸ್ನ ನೋಡ್ಬೋದಾಗಿರುತ್ತೆ. ಎಸ್, ನಾನಿವತ್ತು ಮನೆಯಲ್ಲೇ ಮೆಹಂದಿನ ತಯಾರಿಸ್ತಿದ್ದೀನಿ. ಏನಾದರೂ ಹಬ್ಬ ಅಥವಾ ಫಂಕ್ಷನ್ ಇದ್ದಾಗ ಅರ್ಜೆಂಟಾಗಿ ಹೊರ್ಗಡೆಯಿಂದ ಕೋನ್ ತೊಗೊಂಬರ್ತೀವಿ, ಯೂಸ್ ಮಾಡ್ತೀವಿ. ಬಟ್ ಮನೇಲೆ ವಿಳೆದೆಲೆ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು. ಈ ಒಂದು ವಿಳೆದೆಲೆನ ಬಳಸ್ಕೊಂಡು ಹೇಗೆ ನಾವು ಮೆಹಂದಿನ ಮಾಡ್ಬೋದು. ಈ ಭರತನಾಟ್ಯಂ ಡ್ಯಾನ್ಸ್ಗೆಲ್ಲ ಸೇರಿರ್ತಾರಲ್ಲ ಅಂಥ ಮಕ್ಕಳಿಗೂ ಕೂಡ ಹಾಕ್ಬೋದು. ತುಂಬಾ ಯೂಸ್ ಆಗುತ್ತೆ. ಯಾವುದೇ ರೀತಿ ಕೆಮಿಕಲ್ ಬಳಸ್ದಲೆ ನಾವೇ ನಮ್ಮ ಕೈಯಾರ ಮನೆಯಲ್ಲೇ ಮಾಡ್ಬೋದು. ಫಸ್ಟು ನಾನಿಲ್ಲಿ ಒಂದು 10 ವಿಳೆದೆಲೆನ ತೊಗೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಅದ್ರ ತೊಟ್ಟನ್ನು ತೆಗಿಬೇಕು, ಯಾಕೆಂದರೆ ಅದು ಕಡ್ಡಿ ಥರ ಹಂಗೆ ಬಂದ್ಬಿಡುತ್ತೆ. ಸೊ ಹಂಗಾಗಿ ನಾನಿಲ್ಲಿ ತೊಟ್ಟನ್ನೆಲ್ಲ ತೆಗೆದು ಕೈ ಸಹಾಯದಿಂದನೇ ತೊಟ್ಟನ್ನೆಲ್ಲ ತೆಗ್ದಾದ್ಮೇಲೆ ಈ ಥರ ನೋಡಿ ಸ್ವಲ್ಪ ಕಟ್ ಮಾಡ್ಕೊತಿದ್ದೀನಿ. ಅಂದರೆ ಅದು ಪೇಸ್ಟ್ ಥರ ಬರಬೇಕಲ್ವ ನಮಗೆ, ಅದಕ್ಕೆ ಈ ಥರ ಕೈಯಿಂದನೇ ನಾವು ಅದನ್ನ ಬಿಡಿಸಿ ಮಿಕ್ಸಿ ಜಾರೊಳಗೆ ಹಾಕಬೇಕು. ನೋಡಿ, ಎಲ್ಲ ವಿಳೆದೆಲೆನೂ ಈ ಥರ ಬಿಡಿಸಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಒಂದು 10 ಹಾಕ್ಕೊಂಡಿದ್ದೀನಿ. ನಿಮಗೆಷ್ಟು ಈಗ ಜಾಸ್ತಿ ಯೂಸ್ ಮಾಡ್ತೀರಾ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಡಪ್ಪ ನಾವು ಒಬ್ಬರೇ ಇರೋದು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ಇದಕ್ಕೀಗ ಒಂದು ಅರ್ಧ ಸ್ಪೂನಷ್ಟು ಸುಣ್ಣ ಬರುತ್ತೆ ನೋಡಿ, ಎಲೆ ಅಡಿಕೆ ಸುಣ್ಣ, ಎಲೆ ಹಾಕ್ಕೊತಾರಲ್ಲ ಆ ಸುಣ್ಣನ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಇದು ಗಟ್ಟಿಯಾಗೋಯಿತು ನಮ್ಮ ಮನೆಯಲ್ಲಿ ಯೂಸ್ ಮಾಡ್ದಲೆ. ಸೊ ಅದನ್ನು ಕೂಡ ಚೆನ್ನಾಗಿ ಹಾಕ್ಕೋಬೇಕು. ಅದು ಸುಣ್ಣ ಹಾಕಿದ್ರೇ ಕಲರ್ ಬರುತ್ತೆ. ಮತ್ತು ಮನೇಲಿ ಯೂಸ್ ಮಾಡೋ ಅಂತಹ ಅರಿಶಿನ ಪುಡಿನ ಯೂಸ್ ಮಾಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ನೀರು, ಜಾಸ್ತಿ ನೀರು ಹಾಕ್ಕೊಂಡ್ರೆ ನೀರಂಗೆ ಆಗೋಗುತ್ತೆ, ಆಮೇಲೆ ಹಚ್ಚೋದಕ್ಕೆಲ್ಲ ಚೆನ್ನಾಗಿ ಬರೋಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ ರುಬ್ಕೊಂಡು ಬರಬೇಕು. ಈ ಥರ ರುಬ್ಕೊಂಡು ಹಂಗೆ ಹಚ್ಕೊಬೋದು. ಬಟ್ ಹಚ್ಕೊಂಡಾಗ ಏನಾಗುತ್ತೆ ಅಂದರೆ ಕೈ ಹಿಂಗೆ ಫೋಲ್ಡ್ ಮಾಡಿದ ತಕ್ಷಣ ಉದ್ರೋ ಥರ ಅನಿಸುತ್ತೆ. ಅದಕ್ಕೆ ನಾವಿಲ್ಲಿ ಸ್ಟ್ರೈನ್ ಮಾಡ್ಕೋಬೇಕು, ಅಂದರೆ ಸೋಸ್ಕೋಬೇಕು. ಒಂದು ಬಟ್ಲು ಮತ್ತು ಒಂದು ಜರಡಿ ತೊಗೊಂಡಿದ್ದೀನಿ ನಾನಿಲ್ಲಿ, ಅಂದರೆ ಕಾಫಿ ಟೀ ಫಿಲ್ಟರ್ ಮಾಡೋ ಅಂಥದ್ದೇ ಇದು. ಸೊ ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಸೋಸ್ಕೋಬೇಕು. ನೋಡಿ, ಅದು ಫುಲ್ ಗಟ್ಟಿ ಇದೆ, ಇಳಿತಾನೇ ಇಲ್ಲ. ಅದಕ್ಕೆ ಈಗ ಒಂದು ಸ್ಪೂನ್ ತೊಗೊಳ್ಳಿ, ಸ್ಪೂನಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಫುಲ್ ಅದರಲ್ಲಿ ಏನೇ ಇರೋವಂಥ ನೀರಿನ ಅಂಶ ಎಲ್ಲ ಬಂದುಬಿಡುತ್ತೆ. ನೋಡಿ, ಇದೇ ಥರ ಸ್ವಲ್ಪನೇ ಹಾಕ್ಕೊಂಡು ಏನು ಅದರಲ್ಲಿದೆ, ಏನು ಮಿಕ್ಸಿ ಜಾರಲ್ಲಿರುತ್ತೋ ಅದಷ್ಟನ್ನು ಹಾಕ್ಕೊಂಡು ಈ ಥರ ಸೋಸ್ಕೋಬೇಕು. ಚೆನ್ನಾಗಿ ಸೋಸ್ಕೊಂಡಾಗ ಅದರಲ್ಲಿರೋ ರಸ ಎಲ್ಲ ಬರುತ್ತಲ್ವ, ಜಾಸ್ತಿ ಕ್ವಾಂಟಿಟಿನೂ ಆಗುತ್ತೆ. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಆ ಮಿಕ್ಸಿ ಜಾರ್ಗೆಲ್ಲ ಅಂಟಿರುತ್ತೆ ನೋಡಿ, ಅದನ್ನೆಲ್ಲ ಸ್ವಲ್ಪ ತಿರುಗಿಸ್ಬಿಟ್ಟು ಅದನ್ನೂ ಕೂಡ ಹಾಕ್ಕೊಳ್ಳಿ. ಯಾಕೆಂದರೆ ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕು, ಜಾಸ್ತಿ ಜನ ಯೂಸ್ ಮಾಡ್ತೀರಂದರೆ ಈ ಥರ ಮಾಡಿ. ಇಲ್ಲ ಸಾಕಷ್ಟೇ ಅನ್ನೋದಾದರೆ ಈ ಥರ ಮಾಡೋದೇನು ಅವಶ್ಯಕತೆ ಇರೋಲ್ಲ. ಬೇಕು ಅಂದರೆ ಮಾಡ್ಕೋಬೋದು. ಮತ್ತು ಇದು ಎಷ್ಟು ದಿನ ಆದರೂ ಹಾಳಾಗೋದಿಲ್ಲ, ಆಯಿತಾ. ಯಾವಾಗ ಬೇಕಾದರೂ ಮನೇಲಿ ವಿಳೆದೆಲೆ ಇದ್ದರೆ ಸಾಕು, ಯಾರು ಬೇಕಿದ್ದರೂ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅನ್ನೋದನ್ನು ವೀಡಿಯೋ ಮಾಡಿ ತೋರಿಸ್ತಿದ್ದೀನಿ. ಇದೇ ಥರದ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಈ ಥರ ಎಲ್ಲ ಸೋಸಿದ್ದಾದಮೇಲೆ 1 ಸ್ಪೂನ್ ಕುಂಕುಮನ ತೊಗೊಂಡಿದ್ದೀನಿ ನಾನಿಲ್ಲಿ. ಇದು ಕಲರ್ಗೋಸ್ಕರ, ಈ ರೆಡ್ ಮೆಹಂದಿ ಎಲ್ಲ ಬರುತ್ತಲ್ಲ ಆ ಥರ ಮೆಹಂದಿ ಇದು. ನೋಡಿ, 1 ಸ್ಪೂನ್ ಕುಂಕುಮನ ಹಾಕ್ಕೊಂಡು ಚೆನ್ನಾಗಿ ಅದು ಗಂಟೆಲ್ಲ ಹೋಗೋ ಥರ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವಾಗ ಬೇಕೋ ಆವಾಗ ನಾವು ಯೂಸ್ ಮಾಡ್ಕೋಬೋದು. ಇದು ಒಂದು 24 ಅವರ್ಸ್ ಆದಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ನಮಗಿಲ್ಲ ಆವಾಗಲೇ ಬೇಕು ಅನ್ನೋದಾದರೆ ಆವಾಗಲೇ ಹಚ್ಕೋಬೋದು. ಬಟ್ ಸ್ವಲ್ಪ ನೀರು ಥರ ಇರುತ್ತೆ, ಆದರೂ ಕಲರ್ ಬರುತ್ತೆ. ನಾವು ಆವಾಗಲೇ ಕೂಡ ಹಚ್ಕೊಂಡ್ವಿ, ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ 24 ಅವರ್ಸ್ ಬಿಟ್ಟು ಕೂಡ ಯೂಸ್ ಮಾಡಿದ್ವಿ.
ಚೆನ್ನಾಗಿ ಬರುತ್ತೆ ಮೆಹಂದಿ. ನೀವೇನಾದರೂ ಈ ಥರ ಮೆಹಂದಿನ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾರೆ ಅಥವಾ ಮಕ್ಕಳು ಡ್ಯಾನ್ಸಿಗೆ ಹೋಗ್ತಾರೆ ಭರತನಾಟ್ಯಕ್ಕೆ ಅನ್ನೋರಾದರೆ ಒನ್ಸ್ ಇದನ್ನ ಟ್ರೈ ಮಾಡಿ ಅವ್ರಿಗೆ ಹಚ್ಚಿ ಮಕ್ಕಳಿಗೆ, ಅವರು ಕೂಡ ಖುಷಿ ಪಡ್ತಾರೆ. ಹೊರ್ಗಡೆಯಿಂದ ಏನೇನು ಕೆಮಿಕಲ್ ಹಾಕಿರ್ತಾರೋ ಗೊತ್ತಿಲ್ಲ, ಅಂಥದ್ದನ್ನೆಲ್ಲ ತಂದು ಯೂಸ್ ಮಾಡ್ತೀವಿ. ಅದ್ರ ಬದಲು ಮನೆಯಲ್ಲೇ ಇರೋ ಕುಂಕುಮ, ಅರಿಶಿನ ಮತ್ತು ವೀಳ್ಯದೆಲೆ ಬಳಸ್ಕೊಂಡು ಈ ಥರ ನಾವೇ ನಮ್ಮ ಕೈಯಾರೆ ಮೆಹಂದಿನ ಮಾಡ್ಕೋಬೋದು. ಮೆಹಂದಿ ಬಿಡ್ಸಕ್ಕೆ ಬರುತ್ತೆ ಅಂದರೆ ಹಾಗೆ ಕೂಡ ಬಿಡಿಸ್ಬೋದು. ನಾನಿಲ್ಲಿ ಇದು ಸ್ವಲ್ಪ ತೆಳು ಅಂತ ಅನ್ನಿಸ್ತು, ಹಂಗಾಗಿ ಫಸ್ಟೇ ಒಂದು ಪೆನ್ನಲ್ಲಿ ಈ ಥರ ಡ್ರಾಯಿಂಗ್ನ ಬಿಡಿಸಿದ್ದೀನಿ. ಇದು ನಮ್ಮ ಅಣ್ಣನ ಮಗಳು ಕೈ. ಅವಳು ಕೂಡ ನಾನು ಮಾಡ್ತಿರೋದು ನೋಡಿ ಏನು ಫಸ್ಟ್ ನನಗೆ ಹಾಕು ಅಂತ ಓಡ್ಬಂದ್ಲು. ಅದಕ್ಕೆ ಫಸ್ಟ್ ಅವಳಿಗೆ ಹಾಕ್ತಿದ್ದೀನಿ. ನೋಡಿ ಈ ಥರ ಬಿಡಿಸ್ಕೊಂಡಾದ್ಮೇಲೆ ನೋಡಿ ಈ ಥರ ಕಾಣುತ್ತೆ. ಅದನ್ನ ಒಂದು 10 ಮಿನಿಟ್ಸ್ ಬಿಟ್ಟರು, 10 ಮಿನಿಟ್ಸು ಬೇಡ 5 ಮಿನಿಟ್ಸ್ ಅಷ್ಟೇ ಇದ್ದಿದ್ದಳು. ತೊಳಿತೀನಿ ಅಂತ ಓಡಾಡ್ತಿದ್ಲು. ಅದಕ್ಕೆ ಸರಿ ಬಾ ಅಂತ ನೀರು ಹಾಕಿ ನೋಡಿ ತೊಳೆದ್ಮೇಲೂ ಕೂಡ ಕಲರ್ ಹಂಗೆ ಇದೆ. ಆಮೇಲೆ ನಾನು ಕೂಡ ಹಾಕ್ಕೊಂಡೆ ನೋಡಿ ಮೆಹಂದಿನ ನಾನು ಕೂಡ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟೆ. 10 ಮಿನಿಟ್ಸು ಬಿಟ್ಟಿರಲಿಲ್ಲ, 5 ಮಿನಿಟ್ಸ್ ಏನೋ ಬಿಟ್ಟೆ. 5 ಮಿನಿಟ್ಸ್ ಬಿಟ್ಟು ಅಷ್ಟರಲ್ಲಿ ಮಳೆ ಬರೋ ಥರ ಆಯಿತು. ತೊಳ್ಕೊಂಡು ಬಟ್ಟೆ ಇತ್ತು ಸ್ವಲ್ಪ ತಕ್ಕೋಬೇಕಂತೇಳಿ ತೊಳೆಯೋದಕ್ಕೆ ಅಂತ ಬಂದೆ. ನೋಡಿ ಕಲರೆಲ್ಲ ಹೋಯ್ತೀಗ. ನೋಡಿ ಎಷ್ಟು ಕಲರಾಗಿ ಕಾಣ್ತಿದೆ. ಅದು ನಾನು ಆಲ್ರೆಡಿ ಉಗ್ರಲ್ಲಿ ಸ್ವಲ್ಪ ಮೆಹಂದಿ ಇತ್ತು, ಹಳೆ ಮೆಹಂದಿ, ಅದು ಕೂಡ ಹಾಗೆ ಇದೆ. ಅದ್ರ ಮೇಲೆ ಇದು ಬಂದಿರೋದ್ರಿಂದ ಏನೋ ಇದು ಮಾರ್ಕ್ ಥರ ಇದೆ ಅಂತ ಅನ್ನಿಸುತ್ತೆ ನಿಮಗೆ ಮೋಸ್ಟ್ಲಿ. ಅದು ಹಳೇದು, ಒಂದು 2 ಮಂತ್ಸ್ ಬ್ಯಾಕ್ ಹಾಕಿದ್ದು, ಅದು ಕೂಡ ಆ ಕೈಯಲ್ಲಿ ಹಾಗೆ ಇತ್ತು. ಅದ್ರ ಮೇಲೆ ಇದು ಹಾಕಿರೋದ್ರಿಂದ ಆ ಥರ ಕಾಣ್ತಿದೆ ಅಷ್ಟೇ. ನೋಡಿ ಇನ್ಸ್ಟೆಂಟಾಗಿ ಜಸ್ಟ್ 5 ಮಿನಿಟ್ಸಲ್ಲಿ ಯಾವ ಥರ ಕಲರ್ ಬಂದಿದೆ ಅಂತ ನೀವೇ ನೋಡ್ಬೋದು. 5 ಮಿನಿಟ್ಸು ಇರಲಿಲ್ಲ, ನಾನು ಅಷ್ಟು ಬೇಗ ಈ ಥರ ಕಲರ್ ಬಂದಿದೆ. ಮೋಸ್ಟ್ಲಿ 10-20 ಮಿನಿಟ್ಸ್ ಇದ್ದರೆ ಇನ್ನೂ ಜಾಸ್ತಿ ಕಲರ್ ಬರುತ್ತೆ ಅಂತ ನನಗೆ ಅನಿಸಿದ್ದು. ನಿಮ್ಗೇನಾದರೂ ಜಾಸ್ತಿ ಇವತ್ತಿದ್ರೆ ಕಲರ್ ಬರುತ್ತೆ ಅನಿಸಿದ್ರೆ ನೀವು ಕೂಡ ಆ ಥರ ಇದ್ದು ನೋಡ್ಬೋದು. ನೋಡಿ ಇದು ಆವಾಗಲೇ ಮಾಡಿ ಆವಾಗಲೇ ಹಚ್ಕೊಂಡಾಗ ಇಷ್ಟು ಕಲರ್ ಬಂದಿದೆ ಅಷ್ಟೇ. ನಿಮಗೆ ಬೇಕು ಅಂದರೆ ಒಂದು 24 ಅವರ್ಸ್ ಬಿಟ್ಟು ಆಮೇಲೆ ಕೂಡ ನೀವು ಯೂಸ್ ಮಾಡ್ಬೋದು, ಅವಾಗ ಕೂಡ ಚೆನ್ನಾಗೇ ಇರುತ್ತೆ. ಇದೇನು ಹಾಳಾಗೋದಿಲ್ಲ. ನಿಮ್ಮ ಹತ್ರ ಫ್ರಿಡ್ಜ್ ಇದ್ದರೆ ಫ್ರಿಡ್ಜಲ್ಲಿ ಕೂಡ ಇಟ್ಕೊಂಡು ಸ್ಟೋರ್ ಮಾಡ್ಬೋದು. ನಾವು ಹಾಗೆ ಇಟ್ವಿ 24 ಅವರ್ಸ್, ಆಮೇಲೆ ಯೂಸ್ ಮಾಡಿದ್ವಿ. ಆಮೇಲೂ ಕೂಡ ತುಂಬ ಗಟ್ಟಿ ಆಗುತ್ತೆ. ತುಂಬ ಅಂದರೆ ತುಂಬ ಗಟ್ಟಿನೂ ಆಗೋಲ್ಲ, ಒಂದು ಮೀಡಿಯಮ್ ಕನ್ಸಿಸ್ಟಲ್ಲಿರುತ್ತೆ. ಯಾರು ಬೇಕಿದ್ರೂ ಮನೆಯಲ್ಲೇ ಮಾಡ್ಕೊಂಡು ಯೂಸ್ ಮಾಡೋ ಅಂಥ ಮೆಹಂದಿ ಇದು. ನೋಡಿ ಆಫ್ಟರ್ 24 ಅವರ್ಸ್ ಈ ಥರ ಇರುತ್ತೆ. ಮೇಲೆಲ್ಲ ಸ್ವಲ್ಪ ಕೆನೆ ಥರ ಬಂದಿರುತ್ತೆ. ಅದು ಇಯರ್ಬಡ್ ಕೂಡ ಅದರೊಳಗೆ ಹಾಕಿಟ್ಟಿದ್ವಿ ನಾವು. ಇದು 24 ಅವರ್ಸ್ ಅಂದರೆ ಮರುದಿನ ನಾನು ಈ ವಿಡಿಯೋನ ತೋರಿಸ್ತಿರೋದು. ಈ ಥರ ಇರುತ್ತೆ ಆ ಮೆಹಂದಿ. ನಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು, ಯಾಕೆಂದರೆ ನೀರು ಬೇಡ, ಕನ್ಸಿಸ್ಟೆನ್ಸಿ ಇದೆ ಸಾಕನ್ಸುತ್ತೆ. ನೋಡಿ ಸ್ವಲ್ಪ ಗಟ್ಟಿ ಅಂತ ಏನು ಅನ್ನಿಸ್ತಿಲ್ಲ, ತೀರಾ ಗಟ್ಟಿನೂ ಆಗಿಲ್ಲ ತೆಳ್ಳನೂ ಇಲ್ಲ. ಯಾರು ಬೇಕಿದ್ರೂ ಮನೆಯಲ್ಲೇ ಮಾಡ್ಕೊಂಡು ಯೂಸ್ ಮಾಡೋ ಅಂಥ ಮೆಹಂದಿ, ಮತ್ತು ಎಲ್ರಿಗೂ ಸೇಫಾಗಿ ಸೆಕ್ಯೂರ್ ಥರ ಫೀಲ್ ಇರುತ್ತೆ. ಇದು ಆಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಅಥವಾ ನೆಕ್ಸ್ಟ್ ವಿಡಿಯೋ ನಾನು ಕಂಟೆಂಟ್ ಏನು ಹಾಕ್ತೀನಿ ಅನ್ನೋದು ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಈ ಚಾನಲ್ನ ನೋಡಬೇಕು. ಥ್ಯಾಂಕ್ ಯು ಆಲ್.